ತಮ್ಮೆಲ್ಲರ ಆಶೀರ್ವಾದದ ಸಚಿವರಾಗಿ ಈ ಭಾಗದಲ್ಲಿ ನಮ್ಮ ಮಿನಿಸ್ಟ್ರು ಉಸ್ತುವಾರಿ ಸಚಿವರು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ, ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ, ಇವತ್ತು ರಾಜ್ಯ ಮಟ್ಟದಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ, ಇದೆಲ್ಲವನ್ನ ತಾವು ಈ ಒಂದು ತಾಲೂಕಿನಲ್ಲಿ ತಾವು ಎಲ್ಲ ತಿಳಿಸಬೇಕಾಗ್ತದೆ. ಕಾರಣ ನಾವು ಯಾರಾದ್ರೂ ಕೆಲಸ ಮಾಡ್ತಾ ಇದ್ರೆ ಅವ್ರು ಹುಮ್ಮಸ್ ಕೊಡಬೇಕು, ಚೈತನ್ಯ ಕೊಡಬೇಕು. ತಾವು ಕೊಟ್ಟಿದ್ದೀರಾ ಸುಮಾರು 29,052 ಮತಗಳ ಅಂತರದಿಂದ ತಾವು ಗೆಲ್ಲಿಸಿದ್ದೀರಾ. ಗೆಲ್ಲಿಸಿ ಅವ್ರ ಋಣವನ್ನ ತಾವು ತೀರಿಸಿಕೊಂಡಿದ್ದೀರಾ. ನಿಮ್ಮ ಋಣವನ್ನು ಸಹ ಅವರು 2.5 ವರ್ಷಗಳಿಂದ ಏನಾದ್ರೂ ಮಾಡಿ ಈ ತಾಲೂಕಿನ ಜನತೆಗೆ ನನಗೆ 30,000 ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ. ಅವರ ಋಣವನ್ನು ನಾನು ತೀರಿಸಬೇಕಂತಕ್ಕಂಥ ಒಂದು ಛಲವನ್ನ, ಒಂದು ಧ್ಯೇಯವನ್ನು ಇಟ್ಕೊಂಡು ಇವತ್ತು ಸುಧಾಕರ್ ರೆಡ್ಡಿ ಅವರು ತಮಗೆಲ್ಲ ಗೊತ್ತು ಏನೇನು ಅಭಿವೃದ್ಧಿ ಕೆಲಸಗಳು ಈ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಸುಮಾರು 2.5 ವರ್ಷದಲ್ಲಿ 2,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಈ ತಾಲೂಕಿನಲ್ಲಿ ನಡೀತಾ ಇದೆ. ಅದೇ ರೀತಿ ಇವತ್ತು ಜಿಲ್ಲೆಯಲ್ಲಿ 2,000 ಕೋಟಿ ರೂಪಾಯಿಗಳನ್ನ ಇವತ್ತು ಶಿಡ್ಘಟ್ಟದಲ್ಲಿ ಅವತ್ತು ಕಾರ್ಯಕ್ರಮ ಮಾಡಿದ್ರು. ಅವತ್ತು 2,000 ಕೋಟಿ ರೂಪಾಯಿ ಗುದ್ಲಿ ಪೂಜೆ ಮತ್ತು ಚಾಲನೆಯನ್ನು ಕೊಟ್ಟರು. ಮನೆ ಹೇಳ್ತಾ ಇದ್ರು, ನಾನು ಹೇಳ್ಬೇಕಂತಿದ್ದ ಅವಕಾಶ ಸಿಗಲಿಲ್ಲ. ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ, ತಾವು ಈ ತಾಲೂಕಿನ ಜನತೆ ನಾನ್ ನೋಡ್ದಂಗೆ ಬೇರೆ ತಾಲೂಕುಗಳ ಆಗ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಹೋಗಿದ್ದೀವಿ ಸಾವಿರಾರು ಜನ. ಆದ್ರೆ ಇಡೀ ರಾಜಕೀಯ ಚರಿತ್ರೆಯಲ್ಲಿ ನಮ್ಮ ಸಚಿವರ ಒಂದು ಘನತೆ ಗೌರವವನ್ನ ಇಡೀ ರಾಜ್ಯ ಮಟ್ಟದಲ್ಲಿ ಕೊಂಡೊಯ್ಯತಕ್ಕಂತ ಕಾರ್ಯಕ್ರಮ ಶಿಡ್ಘಟ್ಟ ಕಾರ್ಯಕ್ರಮ. ಅದಕ್ಕೆ ತಾವೆಲ್ಲ ರಾತ್ರಿ ಹಗಲು ದುಡಿದು ಸುಮಾರು ನನ್ನ ಅಂದಾಜಿನ ಪ್ರಕಾರ 20,000 ಜನಕ್ಕೂ ಹೆಚ್ಚು ಆ ಕಾರ್ಯಕ್ರಮಕ್ಕೆ ಹೋಗಿ ಆ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಮಾಡಿದ್ದೀರಾ. ಅದಕ್ಕೆ ತಮಗೆ ನಮ್ಮ ಸಚಿವರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕೋಲಾರಗಾಗಲಿ, ಏನು ದಾವಣಗೆರೆಗಾಗಲಿ, ಬೆಂಗಳೂರಿಗಾಗಲಿ, ಚಿಕ್ಕಬಳ್ಳಾಪುರಕ್ಕಾಗಲಿ, ಭಾರತ್ ಜೋಡೋ ಯಾತ್ರೆಗಾಗಲಿ ನೂರಾರು ಬಸ್ಗಳನ್ನು ಕರ್ಕೊಂಡು ಹೋಗಿ ಆ ಒಂದು ಚುನಾವಣೆ ಪೂರ್ವದಲ್ಲೂ ಸಹ ಇಡೀ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ನಮ್ಮ ಸುಧಾಕರ್ಗೆ ಹೆಸರು ಬರುವಂತ ಒಂದು ಕೆಲಸವನ್ನ ತಾವು ರಾತ್ರಿ ಆಗಲು 3-4 ತಿಂಗಳು ಕಷ್ಟಪಟ್ಟು ಗೆಲ್ಲಿಸಿ ಮತ್ತೆ ತಾವು ಗೆದ್ದ ಮೇಲೆ ಸುಮ್ಮನೆ ಇರಲಿಲ್ಲ. ಗೆದ್ದ ಮೇಲೆ ಏನಾದ್ರೂ ಮಾಡಿ ಈ ಸಲ ಅವರಿಗೆ ಸಚಿವ ಸ್ಥಾನವನ್ನ ದೊರಕಿಸಬೇಕಂತ ನಮ್ಮ ತಾಲೂಕಿನ ಜನತೆ ಮತ್ತು ಇಡೀ 2 ಜಿಲ್ಲೆಯ ಎಲ್ಲ ಜನತೆ ಮತ್ತು ಎಲ್ಲ ಜನಪ್ರತಿನಿಧಿಗಳು, MLAಗಳು, MLCಗಳು, ಎಲ್ಲ ಜನಪ್ರತಿನಿಧಿಗಳು ಒಮ್ಮತದಿಂದ ಏನಾದ್ರೂ ಮಾಡಿ ಈ 2 ಜಿಲ್ಲೆಗಳಲ್ಲಿ ದಮ್ಮು, ತಾಕತ್ತು, ಧೈರ್ಯ, ಅಭಿವೃದ್ಧಿ ಕೆಲಸಗಳನ್ನ ಮಾಡೋ ವ್ಯಕ್ತಿ ಈ 2 ಜಿಲ್ಲೆಗಳಲ್ಲಿ ಯಾರು ಇಲ್ಲ. ಇರೋದು ಸುಧಾಕರ್ ಒಬ್ಬರೇ. ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕಂತಕ್ಕಂಥ ಒಂದು ಒಗ್ಗಟ್ಟಿನಿಂದ ಅವತ್ತು ಸಚಿವನ ಸ್ಥಾನವನ್ನ ತಾವು ದೊರಕಿಸಿಕೊಟ್ಟಿದ್ದೀರಾ. ಇವತ್ತು ಅದೇ ಮಾದರಿಯಲ್ಲಿ ಅವರು ರಾತ್ರಿ ಹಗಲು ದುಡಿದು ಅವರು ಇವತ್ತು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಿಂಗೆ ನಾವು ಏನಾದ್ರೂ ಗ್ರಾಮಕ್ಕೆ ಯಾವುದೋ ಒಂದು ಕೆಲಸ ಬೇಕಂದ್ರೆ ನಾವೊಂದು ಅರ್ಜಿ ತಗೊಂಡೋಗಿ ಅವ್ರಿಗೆ ಕೊಡ್ಬೇಕಾಗಿತ್ತು. ಏನ್ ಸಾಹೇಬ್ ಊರ್ಲ ಪನ್ಲಿಯದು ಇಟ್ಟು ಶೇಷಿ ಅರ್ಜಿ ಇಲ್ಲ. ಇವಾಗ ಅದೇನು ನೆಚ್ಚಿಟ್ಟಿಲ್ಲ. ಯಾವ ಗ್ರಾಮಕ್ಕೆ ಯಾವ ಇದಕ್ಕೆ ಇಲ್ಲ ಎಲ್ಲ